ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನು ಮನೋಮಂದಿರದಲ್ಲಿ ಸ್ಮರಣೆ ಮಾಡಿ, ದೇವರ ಹಿಪ್ಪರಗಿಯ ಮಡಿವಾಳ ಮಾಚಿ ತಂದೆಯವರು ಜ್ಞಾನವನ್ನು ಕುರಿತು ಮಾತನಾಡ್ತಾರೆ. 4 ದೃಷ್ಟಾಂತಗಳನ್ನು ಕೊಡ್ತಾರೆ. ಜ್ಞಾನದ ಬಗ್ಗೆ ತಿಳಿಸ್ತಾರೆ. ಬಸವಣ್ಣನವರು ಜ್ಞಾನ ಯಾವುದು, ಅಜ್ಞಾನ ಯಾವುದು ಅಂತ ಹೇಳಿ ಒಂದು ವಚನ ಬರೀತಾರೆ. ಜ್ಞಾನ ಯಾವುದು, ಅಜ್ಞಾನ ಯಾವುದು. ಷಟ್ಸ್ಥಲ ಜ್ಞಾನಿ ಚನ್ನಬಸವಣ್ಣನವರು ಕೂಡ ಜ್ಞಾನ ಯಾವುದು, ಅಜ್ಞಾನ ಯಾವುದು ಅಂತ ಹೇಳ್ತಾರೆ. ಮನುಷ್ಯನ ಮುಖ್ಯವಾದ ಉದ್ದೇಶ ಬರೀ ಹಣ ಸಂಪಾದನೆಯಲ್ಲ, ಜ್ಞಾನ ಸಂಪಾದನೆ. ನಾವು ಗಳಿಸಿಕೊಂಡಿರುವ ಸಂಪತ್ತು ಕರಗಿ ಹೋಗ್ತದೆ. ನಮ್ಮ ಅರಿವಿಗೆ ಬಾರದಂತೆ ಕ್ಷಣ ಕ್ಷಣಕ್ಕೂ ನಾವು ಹೆಂಗ ಕರಗತ್ತೀವೋ ಹಂಗ ನಮ್ಮ ಸಂಪತ್ತು ಕೂಡ ಕರಗಿ ಹೋಗ್ತದೆ. ಕರಗದ, ಸವೆಯದ, ಸಾಕೆನಿಸದ, ಬೇರೊಂದು ಬಯಸದ ಒಂದು ಸಂಪತ್ತದ. ಸಾಕೆನಸದ, ಸವೆಯದ, ಬೇರೊಂದು ಬಯಸದ ಒಂದು ಸಂಪತ್ತದ. ಆ ಸಂಪತ್ತು ಜ್ಞಾನ. ಜ್ಞಾನ ಶರಣರು ಈ ಜ್ಞಾನದ ಜೊತೆಗೆ ಕಾಯಕವನ್ನು ಕೂಡಿಸ್ತಾರೆ. ಒಂದು ಕಾಲ ಇತ್ತು ಈ ದೇಶದಲ್ಲಿ, ಜ್ಞಾನಾದೇವತು ಕೈವಲ್ಯಂ ಅಂತ. ಪರಮ ಶಾಂತಿಗೆ, ಕೈವಲ್ಯಕ್ಕೆ ಜ್ಞಾನವೇ ಮುಖ್ಯ ಅಂತಿದ್ರು. ಜ್ಞಾನ ಒಂದೇ ದೇವನೊಲಿಸುವ ಸಾಧನ ಅಂತ ಹೇಳುವ ಈ ನೆಲದಲ್ಲಿ ಬರೀ ಜ್ಞಾನ ಒಂದೇ ದೇವನೊಲಿಸುವ ಸಾಧನವಲ್ಲ, ಕಾಯಕ ದಾಸೋಹಗಳೂ ಕೂಡ ದೇವನೊಲಿಸುವ ಸಾಧನ ಅಂತ ಹೇಳಿದವರು ಅಪ್ಪ ಬಸವಣ್ಣನವರು. ಶ್ರೀ ಸಾಮಾನ್ಯರು, ಸಾಮಾನ್ಯ ಕಾಯಕ ಜೀವಿಗಳು ದೇವನನ್ನೂ ಕೂಡ ಪ್ರಶ್ನೆ ಮಾಡ್ತಾರೆ. ದೇವನನ್ನೂ ಕೂಡ ಪ್ರಶ್ನೆ ಮಾಡ್ತಾರೆ. ನಿಮಗ ಮಾದಾರ ಚೆನ್ನಯ್ಯನ ಬಗ್ಗೆ ಚೆನ್ನಾಗಿ ಗೊತ್ತದ. 12ನೇ ಶತಮಾನದ ಅಂಬಲಿ ದಾಸೋಹಿ ಮಾದಾರ ಚೆನ್ನಯ್ಯ. ಇನ್ನೊಬ್ಬ ಅಂಥವನ ಬರ್ತಾನೆ, ಅವನ ಹೆಸರು ಮಾದಾರ ಧೂಳಯ್ಯ ಅಂತ ಹೇಳಿ ಅವನ ಹೆಸರು ಮಾದಾರ ಧೂಳಯ್ಯ. ಆ ಮಾದಾರ ಧೂಳಯ್ಯ ಜನರ ಪಾದರಕ್ಷೆಯನ್ನ ಮಾಡ್ತಿರ್ತಾನೆ. ಚರ್ಮವನ್ನ ಹದ ಮಾಡಿ ತನ್ನ ಅಟ್ಟಿಯನ್ನ ತೆಗೆದುಕೊಂಡು ಅದರ ಒಳಗ ಮೊಳೆ ಹೇಗೆ ಹಾಕಿ ದಾರ ಪವನಿಸಿ ಪಾದರಕ್ಷೆಯನ್ನ ಮಾಡ್ತಿರ್ತಾನೆ. ಆ ಪಾದರಕ್ಷೆಯನ್ನ ಮಾಡುವಾಗ ಚಂದದ ವಚನ, ಒಂದು ಬಹಳ ಚಂದ ವಚನ ಬರೀತಾರೆ. ಪಾದರಕ್ಷೆಯನ್ನ ಮಾಡುವಾಗ ದೇವ್ರ ಪ್ರಕಟ ಆದಂತ, ದೇವ್ರ ಮುಂದೆ ಬಂದಂತ. ಏನ್ರಿ ಅವ ದೇವ್ರ ಹೆಂಗಿರ್ತಾನ, ಅವನ ಲಕ್ಷಣಗಳೇನು, ಯಾರಿಗೆ ದೇವ್ರನ್ಬೇಕು ಅಂತ ಮಳಿ ಬರ್ಲಾರ್ದಾಗ ಹೇಳ್ತಾನ. ಏನ್ರಿ ಈಗ ಆ ದೇವ್ರು ಬಂದ ಅವನು ಕಾಯಕ ಮಾಡುವ ಅಂಗಳದಾಗ ನಿಂತ್ಕೊಂಡಂತ. ಈತ ಅವನು ನೋಡ್ಲಿಲ್ಲಂತ. ಯಾರು? ಮಾದಾರ ಧೂಳಯ್ಯ ಅವನ ಕಡೆ ಲಕ್ಷ್ಯ ಕೊಡ್ಲಿಲ್ಲಂತ.
ಒಂದು ವೇಳೆ ನಿಮ್ಮ ಮುಂದೆ ಏನಾದರೂ ದೇವರು ಬಂದು ನಿಂತ್ರ ಏನೇನು ಬೇಡಿಕೆ ಇಡಬಹುದು ಲಿಸ್ಟ್ ಸಾಲಿಕ್ಕಿಲ್ಲ. ಆತ ಅವನನ್ನ ಗಮನಿಸಲಿಲ್ಲ. ಯಾಕೆ ಗಮನಿಸಲಿಲ್ಲ? ಇದಕ್ಕೆ ಲಕ್ಕಮ್ಮ ಮಾರಯ್ಯನವರು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದಡೆ ಗುರುದರುಶನವಾದರೂ ಮರೆಯಬೇಕು ಅಂತ. ಕಾಯಕ ಮಾಡುವಾಗ ಗುರು ಬಂದ ಬಾಗಿಲದೊಳಗೆ ನಿಂತರು ಆ ಗುರುವನ್ನ ಮಾತಾಡಿಸಲಿಲ್ಲಂದರೂ ನಡೀತದಂತ. ಕಾಯಕದಲ್ಲಿ ನಿರತನಾದಡೆ ಲಿಂಗದರುಶನವಾದರೂ ಮರೆಯಬೇಕು. ಕಾಯಕ ಮಾಡ್ಕೋತನ ಇವತ್ತು ನಾ ಲಿಂಗ ಪೂಜಾ ಸಮಯ ಬಿಟ್ಟು ಬಿಟ್ಟಿನೆಂದ್ರೂ ನಡೀತೈತೆ. ಕಾಯಕದಲ್ಲಿ ನಿರತನಾದಡೆ ಜಂಗಮನೆ ಮುಂದು ಬಂದು ನಿಂತರೆ ಅವನ ಹಂಗು ಹರಿಯಬೇಕು ಅಂತ ಹೇಳ್ತಾರೆ. ಸಮಾಜ ಸುಧಾರಕ, ನಮಗೆ ಭಕ್ತಿ ಧರ್ಮ ದಾಸೋಹ ಸಂಸ್ಕಾರವನ್ನ ಕೊಡತಕ್ಕಂಥ ಜಂಗಮ ಮುಂದೆ ಬಂದು ನಿಂತರೂ ಅವನ ಹಂಗು ಹರಿಯಬೇಕು. ಕಾರಣ ಕಾಯಕವೇ ಕೈಲಾಸವಾದ ಕಾರಣ. ಯಾಕೆ ಕಾಯಕ ಶ್ರೇಷ್ಠ ಮಾಡ್ತಾರೆ? ದೇವರಿಗಿಂತಲೂ ಜ್ಞಾನಕ್ಕಿಂತಲೂ ಗುರುವಿಗಿಂತಲೂ ಕಾಯಕ ಶರಣರದು ದ್ವಾಡದು. ಯಾಕೆ? ಕಾಯಕವೇ ಪೂಜೆಯಾಗಬೇಕು ವಿನಃ ಪೂಜೆ ಕಾಯಕವಾಗಬಾರದು. ನಮಗ ನಾಯಕ ಯಾರು? ಕಾಯಕವೇ ನಾಯಕ. ಕಸ ಗುಡಿಸೋದಿರ್ಲಿ, ಬಟ್ಟೆ ತೊಳೆಯೋದಿರ್ಲಿ, ಕುರ್ಚಿ ಒರೆಸೋದಿರ್ಲಿ, ಸ್ಲೀಪರ್ ಕಾಯೋದಿರ್ಲಿ, ನಮ್ಮ ಊರಿನ ಪಕ್ಕದಲ್ಲಿ ಒಂದು ಚಿಮ್ಮಡ್ ಅಂತ ಒಂದು ಊರದ, ಚಿಮ್ಮಡ್ ಮಹಾಲಿಂಗಪುರ ಹತ್ತರ ಬೆಲ್ಲ ಬರ್ತತಿಲ್ಲ, ಬೆಲ್ಲ ಅಲ್ಲಿದ. ಆ ಚಿಮ್ಮಡದೊಳಗೆ ಒಂದು ಕಿಚಡಿ ಜಾತ್ರೆ ಅಂತ ಆಕತಿ. ಕಿಚಡಿ ಅಂದ್ರೆ ಇದು ಮುದ್ದೆ ಅನ್ನ ಮಾಡ್ತಿರ್ಲ ನೀವು, ಕಿಚಡಿ ಅಂತೀರ ಅದಕ್ಕೆ ನಮ್ಮ ಕಡೆ. ಕಿಚಡಿ ಜಾತ್ರೆಯಾಗ ಅಲ್ಲಮ ಪ್ರಭುದೇವರ ಜಾತ್ರೆ ಅದು. ಆ ಪ್ರಭುದೇವರ ಜಾತ್ರೆಯಾಗ ಎಷ್ಟು ಜನ ಪ್ರಸಾದ ತಗೊಂತಾರಂದ್ರೆ ಬರೀ 4 ತಾಸಿನೊಳಗೆ 800 ಕ್ವಿಂಟಲ್ 800 ಕ್ವಿಂಟಲ್ ಅಕ್ಕಿ ನುರಿತತಿ. ಅಂದ್ರೆ ಎಷ್ಟು ಜನ ಬಂದಿರಬಹುದು ಜಾತ್ರೆ. ಆ ಬಂದ ಭಕ್ತರ ಪಾದರಕ್ಷೆಗಳನ್ನ ಕಾಯುವ, ಸಂರಕ್ಷಣೆ ಮಾಡುವ ಒಂದು ಮನೆತನ ಅದ. ಶಂಕರ ಬಟಕುರ್ಕಿ ಅಂತ ಹೇಳಿ ಅವರ ಮನೆತನದ ಹೆಸರು. ಆ ಶಂಕರಣ್ಣ ಬಟಕುರ್ಕಿಯವರ 3 ತಲೆಮಾರಿನಿಂದ ಬಂದ ಧರ್ಮದ ಸೇವೆ ಎಂಥದ್ದು ಅಂತಂದ್ರೆ ಜಾತ್ರೆಗೆ ಬಂದ ಭಕ್ತರ ಪಾದರಕ್ಷೆಗಳನ್ನು ಕಾಯುವುದು. ತಗೊಂಡೋಗೋದಲ್ಲ, ಕಾಯೋದು. ಅವರ ಅಜ್ಜ 10 ಪೈಸಾಕ್ ಜೋಡಿ ಕಾಯ್ತಿದ್ದ. ಅವರಪ್ಪ 50 ಪೈಸಾಕ್ ಜೋಡಿ ಕಾಯಕತ್ತಿದ. ಈಗ ಕಳ್ರು ಬಹಳ ಮಂದಿ ಆದರು. ಈಗ 2 ರೂಪಾಯಿಗೆ ಜೋಡಿ, 5 ರೂಪಾಯಿಗೆ ಜೋಡಿ ಶುರು ಮಾಡಿದ್ರು. ಅವರು 3 ತಲೆ ತಲಾಂತರಗಳಿಂದ ಬಂದ ಈ ಪಾದರಕ್ಷೆಗಳನ್ನು ಕಾಯುವ ಕಾಯಕದಿಂದ ಬಂದ ಸಂಪಾದನೆ ಎಷ್ಟಾಗೈತೆ ಅಂದ್ರೆ ಸುಮಾರು 50-60 ವರ್ಷದ ಒಳಗೆ 40 ಲಕ್ಷ ರೂಪಾಯಿ ಆದಾಯ ಆಗೈತಿ. ಚಪ್ಪಲ್ ಕಾದ್ 40 ಲಕ್ಷ. ಆವಕಾಯಕವಾದಡು ಸ್ವಕಾಯಕವ ಮಾಡು, ಬಂದುದನು ಗುರುಲಿಂಗ ಜಂಗಮದ ಮುಂದಿಡು, ಒಕ್ಕುದನು ಹಾರೈಸು, ಮಿಕ್ಕುದನು ಸರಿಸು, ಬೇನೆ ಬಂದರೆ ನರಳು, ರೋಗ ಬಂದರೆ ವರಲು, ಜೀವ ಹೋದರೆ ಸಾಯಿ, ಇದಕ್ಕೇಕೆ ಆ ದೇವರ ಹಂಗು ಬಾಪು ಲದ್ದೆಯ ಸೋಮ. ಲದ್ದೆಯ ಸೋಮಣ್ಣ ಅಂತ ಹೇಳಿ ಭಾಲ್ಕಿ ಎತ್ತಕ್ಕೆ ಲದ್ದ ಅಂತ ಒಂದು ಊರು ಬರ್ತದ. ಅವ ಒಂದ ವಚನ ಬರೀತಾನೆ. ಏನ್ ಹೇಳ್ತಾನ? ಯಾವ ಕಾಯಕವಾದಡು ಸ್ವಕಾಯಕವ ಮಾಡು. ಅಡಿಗೆ ಮಾಡೋದು ದೊಡ್ಡದಲ್ಲ, ಅಡಿಗೆ ಬಡಿಸೋದು ದೊಡ್ಡದಲ್ಲ, ಬಾಂಡಿ ಪಾತ್ರೆ ಪರಡೆ ತೊಳೆಯೋದು ಸಾಣದಲ್ಲ.
ನೀವು ಬಂದು ಕುರ್ಚಿ ಮ್ಯಾಲ ಕೂಡೋದು ದೊಡ್ಡದಲ್ಲ, ನೀವು ಬರೋಕ್ಕಿಂತ ಮೊದಲು ಕುರ್ಚಿ ಹಾಕೋದೇನು ಸಾನದಲ್ಲ ಏನ್ರಿ, ಸಾನದಲ್ಲ. ಆವಕಾಯಕವಾದಡು ಸ್ವಕಾಯಕವ ಮಾಡು, ಬಂದುದನು ಗುರು ಲಿಂಗ ಜಂಗಮದ ಮುಂದಿಡು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಾಗ ಇಡಲಿಲ್ಲ, ಬಂದುದನು ಗುರು ಲಿಂಗ ಜಂಗಮದ ಮುಂದಿಡು. ಒಕ್ಕುದನು ಹಾರೈಸು ಮಿಕ್ಕುದನು ಸರಿಸು, ಒಕ್ಕುದನು ಹಾರೈಸು ಮಿಕ್ಕುದನು ಸರಿಸು. ಬೇನೆ ಬಂದರೆ ನರಳು. ಇದಕ್ಕೆ ಬ್ಯಾನಿ ಬರುದನ, ಕೆಲವು ಹೇಳು ಬ್ಯಾನಿದಾವು, ಕೆಲವು ಹೇಳಕ್ ಬರ್ಲಾರದ ಬ್ಯಾನಿದಾವು. ಅವೇನಿರ್ತಾವಂತ ನಮಗ ಗೊತ್ತ, ಒಮ್ಮೊಮ್ಮೆ ಡಾಕ್ಟರ್ಗೂ ಹೇಳಕ್ಕಾಗಲಾರದು ಇರ್ತ. ದುಃಖವನ್ನು ತೋರಗೊಡದ ಸುಖದ ಮುಖವಾಡವೇ ಈ ಜೀವನ. ದುಃಖವನ್ನು ಹೇಳಾಕ ಬರುವುದಿಲ್ಲ ಏನ್ರಿ, ಹೇಳಾಕ ಬರಲಾರದ ದುಃಖ ಮ್ಯಾಲರೆ ಸ್ಮೈಲ. ನೋಡ್ರಿ, ಒಂದಕ್ಕೊಂದಕ್ಕೆ ಪೌನಿಸ್ಕೊಂತ ಇಲ್ಲಿ ಬಂದಿನ್ನೆ. ಈಗ ನಾ ಹೇಳಕತ್ತಿದ ವಾಯು ಗುಣವ ಸರ್ಪ ಬಲ್ಲದು, ಅದು ತಲೆಗೈತಲ್ಲ, ಮತ್ತೆ ಅದ್ರ ಜ್ಞಾನ ಇರ್ಬೇಕು. ಮತ್ತೆ ಇಲ್ಲೊಂದು ಬನಹಟ್ಟಿ ಅಂತೊಂದು ಊರದ, ಆ ಊರಲ್ಲಿ ನನ್ನ ಪ್ರವಚನ 1 ತಿಂಗಳಾಗಿತ್ತು. ದಿನಾಲು ಒಂದು 10-20 ಜನ ನಮಗೆ ಹಾರ ಹಾಕವ್ರು ಪ್ರವಚನ ಪ್ರಾರಂಭದೊಳಗೆ. ಅದ್ರಾಗನ 15 ನಿಮಿಷ ಹೋಗಿಬಿಡೋದು, ಪ್ರಾರ್ಥನಾಕ್ಕೆ ಒಂದು 10 ನಿಮಿಷ ಹೋಗಿಬಿಡೋದು, ಕಾಣಿಕೆ ಓದಾಕ ಒಂದು 10 ನಿಮಿಷ ಹೋಗಿಬಿಡೋದು. ನಂದರೆ 1 ತಾಸು, ಅರ್ಧ ತಾಸು ಅಷ್ಟ ಆತಲ್ಲ. ನಾನು ಹೇಳಿದೆ ಅವ್ರಿಗೆ, ನೀವು ಕೊನೆ ದಿನ ಕಾರ್ಯಕ್ರಮಕ್ಕೆ 1 ತಾಸು ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ, ಯಾರ್ಯಾರು ಹಾರ ಹಾಕೋದೈತೆ ಅವತ್ತ ತಗೊಂಬರ್ರಿ ಅಂತ ಹೇಳಿ ಯಾರೇ ಹೋದಾಗ ತಂದಿರ್ತಾರಲ್ಲ, ಹಂಗೆಲ್ಲರೂ ಒಮ್ಮೆ ತಗೊಂಬಂದಿದೆ. ಅವರು ಹಿಂಗ ತಗೊಂಡು ಬರೋರು, ಈ ಕಡೆ 4 ಮಂದಿ ನಿಲ್ಲವರು, ಫೋಟೋಗ್ರಾಫರ್ಗೆ ಫೋಟೋ ತೆಗೆಸೋರು, ಮತ್ತಿದನ್ನ ತೆಗಿಬೇಕು, ಮತ್ತೊಬ್ಬ ಹಾಕಬೇಕು. ನಾನಂತ ಹಿಂಗ ನಿಂತೀನಿ, ತೆಗೆದು ಹಾಕೋದು ನಡೆದಿತ್ತು. ಅವು ಶ್ರೇಷ್ಠ ಅಂದ್ರೆ ಜನಕ್ಕೆ ಭಾಳ ಜನ ಅದಾರ, ಬೇಗ ಬೇಗ ಅಂತ ನಿರೂಪಣೆ ಮಾಡೋರು ಹೇಳ್ತಾರೆ. ಒಂದು ತೆಗಿಯೋದ್ರೊಳಗೆ ಒಂದು ಹಾಕೋರು, ಅದ್ರಾಗ ಅದು ತೊಡಕು ಬಡಿಯೋದು, ಮತ್ತೊಂದು ಫೋಟೋ ಸರಿ ಬಂದಿಲ್ಲ ಅನ್ನೋದು, ಮತ್ತೆ ತೆಗೆದು ಮತ್ತೆ ಹಾಕೊಳ್ಳೋದು, ಮತ್ತೆ ಹಿಂಗೆ ನಡೆದುತ್ತದು. ಆದ್ರೆ ಮೊದಲು ಯಾವ ಹಾರ ಹಾಕಿದ್ದಲ್ಲ ಅದರಾಗ ಸಣ್ಣ ಸಣ್ಣ ಇರಿವಿದ್ದು, ಆ ಇರಿವಿ ನಮ್ಮ ಮಂಗ್ಯಾಗ ಹೋಗ್ಬಿಟ್ಟವು. ಫೋಟೋಗ್ರಾಫರ್ ಅಪ್ಪೋರೆ ಸ್ಮೈಲ್, ಎಲ್ಲಿ ಸ್ಮೈಲ್? ನನಗೆ ಇರಿವಿ ಕಡಿತಾವನ್ನೋದು ಫೋಟೋಗ್ರಾಫರ್ಗೆ ಏನು ಗೊತ್ತರಿ? ಯಾರ್ಯಾರಿಗೆ ಎಂತೆಂತ ಇರಿವಿ ಕಡಿತಾವನ್ನೋದು ಕಡಿಸ್ಕೊಂಡವಾಗ ಗೊತ್ತಲ್ಲ. ಆದರೂ ಫೋಟೋ ಚಂದ ಬರಲಿ ಅಂತ ಹೇಳಿ ಸ್ಮೈಲ್ ಕೊಟ್ಟಿವಿ. ಬಂಜೆ ಬೇನೆಯ ನರಿಯಳು ಮಲತಾಯಿ ಮುದ್ದು ಬಲ್ಲಳೆ, ನೊಂದ ನೋವನು ನೋಯದವರೆತ್ತ ಬಲ್ಲರು. ಡಾಕ್ಟರ್ ಇಂಜೆಕ್ಷನ್ ಮಾಡಾಗ, ತಂಗಿ ನಿನ್ನ ಹೆಸರೇನುವಾ ಕೇಳ್ತಾನೆ. ನಿಮ್ಮನ್ನ ಅಡ್ಮಿಷನ್ ಮಾಡ್ಕೊಳೋದನ್ನು ಇಲ್ಲ, ಇಂಜೆಕ್ಷನ್ ಮಾಡೋದನ್ನು. ನಿಮ್ಮ ಮನಸ್ಸು ಇಂಜೆಕ್ಷನ್ ಕಡೆ ಹೋಗಬಾರದು ಅಂತೇಳಿ ಮಾತಾಡಿಸ್ತಾನೆ. ಏನು ಓದ್ತೀವಾ? PUC. ಎಷ್ಟು ಮಂದಿ ಅಂತಂಬ್ರು? ಎಷ್ಟು. ನಿಮ್ಮ ಮನೆಯಲ್ಲಿ ಎಷ್ಟು ಅನುಗೂಡದ ಚುಚ್ಚಿಬಿಡ್ತಾನೆ. ಅವಾಗ ಅಂತಾಳೆ ತಂಗಿ. ಆಯ್ತು 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 ಅಂದು ಸುಜಿ ತೆಗಿತಾನೆ. ಹಿಂಗೆ ಹಳ್ಳಿ ಹೆಚ್ಚು ತಿಕ್ಕಾಗಿ ಹತ್ತಿ ಹೆಚ್ಚು ತಿಕ್ಕಾಗಿ ಏನಂತಾನ, ತಂಗಿ ನೋವು ಆತನ ಅಂತಾನೆ. ಇಲ್ರಿ ಅಂತಾನೆ. ನೋವಾಗಿಲ್ಲನೋ? ಆಗೈತಿ. ಏನನ್ನಕತ್ತೇಳು? ಆಗಿಲ್ಲ ಅನ್ನಕತ್ತೇಳು. ಇದೇ ಜೀವನ. ದುಃಖವನ್ನು ತೋರಗೊಡದ ಸುಖದ ಮುಖವಾಡವೇ ಜೀವನ. ನೋವು ಆಗ್ಯದ ಖರೇನ, ಸೂಜಿ ನೋವು ನಮಗಾಗಿದ್ದ ಖರೇನ, ಅದು ಹೇಳಕ್ಕೆ ಬರುವುದಿಲ್ಲ. ಕೆಲವು ಮಂದಿಗೆ ಮಕ್ಕಳನ್ನು ಇರಿವಿ ಕಡದಿರ್ತಾವ, ಕೆಲವು ಜನಕ್ಕ ಸೊಸಿಯನ್ನು ಇರಿವಿ ಕಡದಿರ್ತಾವ, ಕೆಲವು ಜನಕ್ಕ ಮೊಮ್ಮಕ್ಕಳನ್ನು ಇರಿವಿ ಕಡದಿರ್ತಾವ, ಕೆಲವು ಜನಕ್ಕ ಗಂಡನು ಇರಿವಿ ಕಡದಿರ್ತಾವ. ಕಡಿಸ್ಕೊಂಡವ್ರಿಗೆ ಗೊತ್ತು. ಆದರೂ ಸ್ಮೈಲ್ ಏನ್ರಿ? ಅಷ್ಟ ಸ್ಮೈಲ್ ಕೊಡೋದಂಗ ಒಳಗೆ ಕಡದೈತದಂಗ. ಜೀವನ ಹೂವಿನ ಹಾಸಿಗೆ ಎಲ್ಲ, ಗುಲಾಬಿಯ ಮಧ್ಯದಲ್ಲಿಯೇ ಮುಳ್ಳುಗಳು. ಆ ಮುಳ್ಳುಗಳು ಕೈಗೆ ತಾಕದಂತೆ, ಅರಿವೆ ಹರಿಯದಂತೆ ಆ ಹೂವನ್ನು ಮುಡಿಯುವುದೇ ಶರಣರ ಜಾನತನ. ಕೆಸರು ಬಂದರೆ ದಾಟುವುದು ಜಾನತನ. ಏನ್ರಿ? ಕೆಸರು ಬಂದರೆ ದಾಟುವುದು ಜಾನತನ. ಕೆಸರಾಟಕ್ಕಿಳಿಯುವುದು, ಕೆಸರನಾಗ ಎಮ್ಮೆ ಕುಣದಂಗೆ ಕುಣಿಯೋದು,
ಕೆಸರಾಟಕ್ಕಿಳಿவது ಹುಂಬತನ. ಹುಂಬತನ. ಕೆಸರಿನಲ್ಲಿಯೇ ಪುಷ್ಪ ಅರಳುವುದು ಜಾಣತನ, ಶರಣತನ ಅಂತ ಹೇಳ್ತಾರೆ. ಇದು ಜೀವನದೊಳಗಿರುವ, ಅದಕ್ಕೆ ಇದಕ್ಕೆ ರೋಗ ಬರುವುದನ ಮತ್ತೆ ರಿವರ್ಸ್ ಹೋಗ್ತೀನಿ ನೋಡೋಣ. ಯಾವ ಕಾಯಕವಾದಡು ಸ್ವಕಾಯಕವ ಮಾಡು, ಬಂದುದನು ಗುರುಲಿಂಗ ಜಂಗಮದ ಮುಂದಿಡು, ಒಕ್ಕುದನು ಹಾರೈಸು, ಎಷ್ಟು ಬೇಕಷ್ಟು ತಗೋ, ಮಿಕ್ಕುದನು ಸರಿಸು, ಇಂಥ ಕಾರ್ಯಗಳಿಗೆ ಸರಿಸು. ಬೇನೆ ಬಂದರೆ ನರಳು, ಇದಕ್ಕೆ ಬ್ಯಾನಿ ಬರುದ ನರಳಾಡು, ರೋಗ ಬಂದರೆ ವರಲು ಚೀರಾಡು. ಜೀವ ಹೋದರೆ ಸಾಯಿ. ಏನ್ರಿ, ಜೀವ ಒಂದು ದಿವಸ ಹೋಗುದೈದು, ಸಾಯಿ. ಇದಕ್ಕೇಕೆ ದೇವರ ಹಕ್ಕು? ಅವಂದ್ಯಾಕಪ್ಪ ಆ ದೇವರ ಹಂಗ ಹರಕಿ ಯಾಕೆ ಹೊತ್ತಿ? ಇದು ಹೋಗುದೈತಿ, ಇದು ಹೋಗುದೈತಿ, ಯಾಕೆ ಹರಕಿ ಹೊರ್ತೀಯ? ಬ್ಯಾನಿ ಬಂದದ ಬರೋದನ ನಾನು ಅನುಭವಿಸ್ಬೇಕು. ಏನ್ರಿ, ನನ್ನ ಕಿಶೆಯದೊಳಗ ಚೇಳು ಹಾಕೊಂಡಿದ್ದೀನಿ, ನನ್ನ ಚೇಳ ಅದು ಕಡಿಯೋದ. ಏನಪ್ಪ ಅದು ಕಡಿಯೋದ? ಅದು ಕಡಿಲಾರದಂಗ ಕಡಿದ್ರು ಗೊತ್ತಾಗಲಾರದಂಗ ನಕ್ಕೋಂತ ಇರೋದು ಜೀವನ. ಕೇಳಿರಲಿಲ್ಲ ಒಂದು ಹಳೆ ಕಥೆ, ಅದ ನಮ್ಮ ಅಜ್ಜಿ ಹೇಳ್ತಿತ್ತು. ಆಕಳಿತ್ತು, ಆಕಳ ಮೂಗಿನ ಒಳಗ ಒಂದು ಚೇಳಿನ ಮರಿ ಕೂತಿತ್ತು. ಅವ ಆಕಳ ಮೂಗು ಹಿಂಗೆ ಸವರ್ಕೋಂತ ಬಂದ. ಆ ಮೂಗಿನ ಹತ್ತೆ ಕೈ ಇಟ್ಟ. ಆ ಹೊರಳೆ, ಆಕಳ ಹೊರಳೆ ಹತ್ತರ ಅದು ಚೇಳ ಕಚ್ಚಿತು, ನೋವಾಯಿತು, ಕೈ ಜಾಡ್ಸಿದ. ಮುಂದಿದ್ದವರೆಲ್ಲರೂ ಕೇಳಿದ್ರು, ಏನಾತಂದ್ರು? ಆಕಳ ಮೂಗಿನ ಹೊರಳೆಯಲ್ಲಿ ಆನಂದದ ತಂಪದ ಅಂದ. ನಾವು ಹಾಕೋಣಂದ್ರು, ಬೇಕಾದವ್ರು ಹಾಕ್ರಂದ. ಇವ್ ಕೈ ಹಾಕಿದ್ ಮತ್ತೆ ಅವಂಗೂ ಚೇಳ ಕಡಿತು, ವಿಷ ಏರಿತು. ಆದ್ರೆ ಇವು ತಂಪ ಆರಾಮೈತೆ ಅಂದಾನಲ್ಲ, ನಾರ ಯಾಕೆ ನೋವಾಗೈತೆ ಅನ್ನೋದು ತಂಪದ ಮಸ್ತದ ಅಂದ. ಹಿಂಗ ಎಲ್ಲರೂ ಹಂದ್ರ ಹಾಕಿದ್ದು, ಕುರ್ಚಿ ಮೇಲೆ ಕೂತದ್ದು, ಪೆಪ್ಸಿ ಕುಡ್ದದ್ದು, ಚೇಳ ಕಡಿಸ್ಕೊಂಡದ್ದು, ಮತ್ತೆಲ್ಲರೂ ನಕ್ಕೋತನ ಇರೋದ. ಎದ್ರ ಚೋಳ ಗೊತ್ತಾತ ನಿಮಗ? ಸಂಸಾರ ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಪ್ರಭು ಹೇಳ್ತಾರೆ, ಸಾಸುವೆಯಷ್ಟು ಸುಖ ಇದು, ಸಾಗರದಷ್ಟು ದುಃಖ ಅದ. ಎಲ್ಲರೂ ಮದುವೆ ಆದವರು ಈ ಕನ್ಯಾ ನೋಡೋದು, ವರ ನೋಡೋದು ಏನದು? ಹಿಂಗ ಮೂಗನ್ಯಾಗ ಕೈ ಹಾಕಿದಂಗ ಆಕಳಿಗೆ ಅದು ಕಡಿತೈತಿ, ಆದ್ರೂ ಕಡದಿಲ್ಲಂತ ಹೇಳೋದು. ಈ ಜ್ಞಾನ ಇರಬೇಕು ನೋಡು ಮನುಷ್ಯ. ಕಾಯಕ ಅನ್ನೋದು ಬಹಳ ದೊಡ್ಡದದ ಅಂತಾರವರು. ಕಾಯಕ ಮತ್ತು ಜ್ಞಾನಕ್ಕೆ ಹೆಚ್ಚು ಆದ್ಯತೆ ಕೊಟ್ರು. ಜ್ಞಾನಕ್ಕೆ ಹೋಗಿ ಶರಣರ ನಿಲ್ಲಿಲ್ಲ. ಅಂತರಂಗದಲ್ಲಿ ಅರಿವಾದೊಡೇನೋ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ ನಕ್ಕ. ಅಂತರಂಗದೊಳಗೆ ಅರಿವಾಗ್ಯದ. ಕಡ್ಲಿಬೇಳೆ ಕುದಿಸೋದು, ಬೆಲ್ಲ ಕೂಡಿಸೋದು, ಮಿಕ್ಸ್ ಮಾಡೋದು, ಅದರ ಒಳಗೆ ಹೂರ್ಣ ಹಾಕೋದು, ಹೋಳ್ಗಿ ಮಾಡೋದು. ಕಡ್ಲೆಬೇಳೆ ಬೆಲ್ಲ ಕೂಡಿಸಿ ಗೋಧಿದ ಕನಕ ಮಾಡಿ ಒಳಗೆ ಹಾಕಿ ಹೋಳಿಗೆ ಮಾಡೋದು ಅನ್ನೋದೇನೈತೆಲ್ಲ ಅದು ಜ್ಞಾನ. ಅದನ್ನು ಮಾಡೋದೇನೈತೆಲ್ಲ ಕ್ರಿಯಾ. ಬರೀ ಜ್ಞಾನಕ್ಕೆ ನಿಲ್ಲೋದಲ್ಲ. ಬಾದಾಮಿ ಜಾತ್ರೆ ಒಳಗ ಅಲ್ಲೇ 3 ಕಲ್ಲು ತಗೊಂಡು, ಅಲ್ಲಿ ಕಡ್ಲಿಬೇಳೆ ತಗೊಂಡು, ಅಲ್ಲಿದ ಒಂದು ಮಣ್ಣಿನ ಮಡಿಕೆ ತಗೊಂಡು ಕಡ್ಲಿಬೇಳೆ ಕುದಿಸಿ ಅಲ್ಲೇ ಹಿಟ್ಟು ತಂದು ಅಲ್ಲೇ ಕಲ್ಲು ಮ್ಯಾಗ ಅರ್ದು ಹೋಳ್ಗಿ ಮಾಡ್ತಾರೆ ಜಾತ್ರೆ. ಕಲ್ಲ ಕೊಮ್ಮನಿಗೆ ಓದಿರಂಗಿಲ್ಲ, ಅಲ್ಲಿ ತಗೊಂಡು ಅಲ್ಲೇ ಮಾಡ್ತಾರೆ. ಅಲ್ಲಿ ವಿದೇಶಿಗರು ಬಂದ್ಬಿಟ್ಟಾರ. ವಿದೇಶಿಗರು ಬಾದಾಮಿಗೆ ಬಹಳ ಜನ ಫಾರಿನರ್ಸ್ ಬರ್ತಾರೆ. ಅವರು ಈ ಹೋಳಿಗೆ ಮಾಡಿದ್ ನೋಡಿ ಅವ್ರಿಗೆ ಆಶ್ಚರ್ಯ. ಹೋಳಿಗೆ ಈ ಒಳಗೆ ಹೆಂಗೆ ಹಾಕ್ಯಾರ ಇದನ್ನ ಸ್ವೀಟ ಅಂತ ಅವ್ರಿಗೆ. ಈ ಹೂರ್ಣ ಒಳಗೆ ಹೆಂಗೆ ಹಾಕ್ಯಾರ ತಿಂಗಿಡದ್ ನೋಡ್ತಿದ್ರು ಅವ್ರು. ಯಾರು? ಫಾರಿನರ್ಸ್. ಫೋಟೋ ಹೊಡ್ಕೊತಿದ್ರಂತ. ಅಡಿಗೆ ಮಾಡಕ್ಕೆ ಕೇಳಿದ್ರಂತ, ಇದಕ್ಕೆ ಈ ಚೀಲಿನೊಳಗೆ ಏನು ಸ್ವೀಟ್ ಹಾಕಿರಲ್ಲ, ಇದಕ್ಕೆ ಬಾಯಿ ಎಲ್ಲಿದ, ಎಂಟ್ರನ್ಸ್ ಎಲ್ಲಿದ ಅಂತ ಕೇಳಿದ್ರು. ಅಂದ್ರೆ ಈ ಕಡೆ ಇದೈತೆ, ಈ ಕಡೆ ಕನಕೈತಿ, ಒಳಗೆ ಕೂತತಿ ಅದು ಹೂರ್ಣ. ಇದು ಭಾರತೀಯರ ಜಾನತನ. ಇದೆಲ್ಲರಿಗೆ ಬರಂಗಿಲ್ಲ. ಏನ್ರಿ ಬರಂಗಿಲ್ಲ. ಮತ್ತೆಷ್ಟು ವರ್ತುಲ ಮಾಡಿರ್ತೀರಿ, ಸ್ತ್ರೀ ಜಟ್ಟಿಂಗ್ ಹೊಡೆದ್ರೆ ಕರೆಕ್ಟ್ ಇರ್ತೈತಿ ನಿಮ್ದು. ಅದು ಏರಾಪೇರ ಆಗ್ಯಾವ ಅಂತಂದ್ರೆ ಅವತ್ತ ಇವಳು ಮಾಡಾಕತ್ತೇಳಂತ ನೀವು ತಿಳ್ಕೊಬೇಕು. ಈ ಕಡೆ ಮುಖ ಹಿಂಗಾಗಿದ್ದು ಹೋಳಿಗೆ ಅಂದ್ರೆ ಇವಳು ಎಂದೂ ಮಾಡಿಲ್ಲ, ಇವಳು ಇಲ್ಲಿ ಮನೆಗೆ ಬಂದು ಶುರು ಮಾಡ್ಯಾಳ ಅಂತ ತಿಳ್ಕೊಬೇಕು. ಏನ್ರಿ
ಅಷ್ಟು ಚಲೋ ಮಾಡ ಹೆಣ್ಮಗಳಿಗೆ ಆತಕ್ಕೆ ಅವಳು ಕೇಳ್ತಾಳೆ, ಇನ್ನೊಬ್ಬಳು ಫಾರಿನರ್ಸ್ ಕೇಳ್ತಾರೆ, ಇದರ ಬಾಯಿ ಎಲ್ಲಿ ಐತ್ರಿ ಅಂತ ಕೇಳಿದ್ಲಿ. ಇವಳಂದ್ಲ, ಸುಮ್ಮಿರ್ಬೇಕಲ್ಲ, ನಮ್ಮ ಮಂದಿ ಭಾಳ ಬೆರಿಕಿದೆ, ಇದರ ಬಾಯಿ ಎಲ್ಲಿ ಐತನೋ ಗೊತ್ತಿಲ್ಲ, ಇದನ್ನ ಹಾಕೋ ಬಾಯಿ ಮಾತ್ರ ಇಲ್ಲಿ ಐತಿ ನೋಡಂದ್ಲತೆ. ಜಗತ್ತಿನ ಒಳಗ ಕ್ರಿಯಾಕ್ಕೆ ನಿಲ್ಲಲಾರದ ಶರಣರು ಜ್ಞಾನಕ್ಕೆ ನಿಲ್ಲಲಾರದ ಕ್ರಿಯೆಗೆ ತಂದ್ರು. ಕಾಯಕಕ್ಕೆ ಪಟ್ಟ ಕಟ್ಟಿದ್ರು, ಜ್ಞಾನಕ್ಕ ಬೆಳಕನ್ನು ಕೊಟ್ಟರು. ಅಂತರಂಗದಲ್ಲಿ ಅರಿವಾದೊಡೆ ಬಹಿರಂಗದಲ್ಲಿ ಕ್ರಿಯೆ ಇರಬೇಕು. ಅದನ್ನ ಜ್ಞಾನ ಮತ್ತು ಕ್ರಿಯೆ ಹೇಳುವಾಗ ಈ ವಚನವನ್ನ ಬಳಸೋದು. ಬಸವಣ್ಣವ್ರು ಏನಂತಾರೆ? ಜ್ಞಾನದ ಡೆಫಿನಿಷನ್, ಅಜ್ಞಾನದ ಡೆಫಿನಿಷನ್ ಒಂದು ಹೇಳ್ತಾರೆ, ಅದರ ವಿರುದ್ಧ ಅದಿರ್ತದೆ. ಯಾರು ಮೊಬೈಲ್ ಅನ್ನು ಆನ್ ಮಾಡಬಾರ್ದು, ಅದರ ಅರ್ಥ ಏನು? ಏನಂತ ತಿಳ್ಕೊಬೇಕು? ಬಂದ್ ಮಾಡ್ರಿ ಅಂದಂಗಂತ. ಅದನ್ನ ಬೇರೆ ಹೇಳ್ಬೇಕನ್ ಮತ್ತೆ? ಏನಿಲ್ಲಲ್ಲ, ಏನಿಲ್ಲ, ಒಂದೇ ಹೇಳೋದ. ಗದ್ದಲ ಮಾಡಬಾರ್ದು, ಸುಮ್ ಕೂಡ್ರಿ ಅಂತ ಮ್ಯಾಲೆ ಹೇಳೋ ಅವಶ್ಯಕತೆ ಇಲ್ಲ. ಮೊದಲೇ ಮಾಡಬೇಡ ಅಂದ್ರೆ ಏನದ್ರ ಅರ್ಥ? ಸುಮ್ ಕೂಡ್ರಿ ಅಂದಂಗನ. ಹೌದಾ? ಅವ್ರು ಹೇಳ್ತಾರೆ ಇಲ್ಲಿ, ನಿಮ್ಮ ನರಿಯದ ಜ್ಞಾನ ಅದು ಅಜ್ಞಾನ. ಅಜ್ಞಾನದ ಡೆಫಿನಿಷನ್ ಇದೆ. ನಿಮ್ಮ ನರಿಯದ ಜ್ಞಾನ, ನಿಮ್ಮನ್ನು ಯಾವ ಚೆನ್ನಾಗಿ ತಿಳ್ಕೊಳ್ಳೋದಿಲ್ಲ ಅದು ಅಜ್ಞಾನ. ಅಂದ್ರೆ ಜ್ಞಾನ ಅಂದ್ರೆ ಏನು ಗೊತ್ತಾತಲ್ಲ? ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಜ್ಞಾನ, ನಿಮ್ಮನ್ನು ಅರಿಲಾರದೆ ಇರೋದೇ ಅಜ್ಞಾನ. ಒಂದು ಜ್ಞಾನ, ಇನ್ನೊಂದು ಅಜ್ಞಾನ. ಚನ್ನಬಸವಣ್ಣವ್ರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂದ್ರು. ಎಲ್ಲಿ ಜ್ಞಾನ ಬರ್ತದ ಅಲ್ಲಿ ಅಜ್ಞಾನ ಅನ್ನೋದು ಇರಂಗೇ ಇಲ್ಲ. ಎಲ್ಲಿ ಜ್ಯೋತಿ ಬರ್ತದ ಅಲ್ಲಿ ಕತ್ತಲೆ ಅನ್ನೋದು ಇರಂಗೇ ಇಲ್ಲ. ಎಲ್ಲಿ ಪರುಷ ಇರ್ತದ ಅವಲೋಹ ಇಲ್ಲಾಗಿ ಬಿಡುತ್ತದೆ. ನಿಮ್ಮ ಕೂಡಲ ಚನ್ನ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ನಮ್ಮ ಸಂಸಾರದ ತಾಪತ್ರಯಗಳು ಇಲ್ಲಾಗಬೇಕಾಗಿದ್ರೆ ಶರಣರ ಸಂಘ ಬೇಕಾಗ್ತದ. ಶರಣರ ಸಂಘ. ಅಧ್ಯಾತ್ಮವಿಲ್ಲದ ವಿದ್ಯೆ ರಾಮನಿಲ್ಲದ ಅಯೋಧ್ಯೆ ಅಂತ ಹೇಳಿ ಏನ್ ಮಾಡೋದು? ಅಯೋಧ್ಯದೊಳಗ ನಾವು ರಾಮನ ಇಲ್ಲ ಅಂದ್ರೆ ಏನ್ ಮಾಡೋದು? ಈ ತಲೆಗೆ ಕಿರೀಟ ಭೂಷಣ ಅಲ್ಲವಾ? ಈ ತಲೆಗೆ ಕಿರೀಟ ಭೂಷಣ ಅಲ್ಲ. ಬಿಳಿ ಬಿಳಿ ಕಪ್ಪು ಮಾಡೋದು ಭೂಷಣ ಅಲ್ಲ. ಬಿಳಿ ಬಿಳಿ ಕಪ್ಪು ಮಾಡೋದು ಭೂಷಣ ಅಲ್ಲ. ತಲೆಗೆ ಏನು ಭೂಷಣ? ಜ್ಞಾನ. ಕೈಗೇನು ಭೂಷಣ? ಕಾಯಕ. ಕಣ್ಣಿಗೇನು ಭೂಷಣ? ಲಿಂಗ ನಿರೀಕ್ಷಣೆ. ಬಾಯಿಗೇನು ಭೂಷಣ? ವಚನ ಮಂತ್ರ. ಕಿವಿಗೆ ಏನ್ ಮಾಡೋದು? ಸುಗೀತಂಗಳ ಕೇಳುವುದು. ಕರ್ಣಕ್ಕೆ ಶೃಂಗಾರ, ಸುಗೀತಂಗಳ ಕೇಳುವುದು. ಆರ್ನಾಮೆಂಟ್ಸ್ ಅಲ್ಲ, ತಾಲೂಕಾ ಬುಗುಡಿ ಜಿಲ್ಲಾ ಅಲ್ಲ. ಏನ್ರಿ? ಕಿವ್ಯಾಗ ಏನು ಹಾಕೋಬೇಕು ಅದನ್ನ ಹಾಕೋಬೇಕು. ಕೆಲವು ಇಲ್ಲಿ ಕೇಳಿ ಇಲ್ಲಿ ಬಿಡ್ತಿರ್ತಾವ, ಕೆಲವು ಇರ್ತಾವ ಇಲ್ಲೇ ಕೇಳ್ತಾವ, ಇಲ್ಲೇ ಜಾಡಿಸ್ಬಿಡೋದೊಂದು. ಇನ್ನು ಕೆಲವು ಜನ ಇಲ್ಲಿ ಕೇಳಿ ಬಾಯಿಲೆ ಹೇಳ್ತಿರ್ತಾವ. ಇನ್ನು ಕೆಲವು ಜನ ಕೇಳ್ತಾವ, ಬಾಯಿಲೆ ಹೇಳಂಗಿಲ್ಲ, ಜೀವನದಾಗ ಅಳವಡಿಸಿಕೊಂಡು ಸುಮ್ಮನೆ ನಡೀತಿರ್ತಾವ. ಕೇಳು ನೆರೆ ಕೇಳು, ಕೇಳುದುದನೊಮ್ಮೆ ಅರಿ, ಅರಿದುದನೊಮ್ಮೆ ಮರೆಯದಿರು ಗುರು ಪೇಳ್ದ ತೆರದೋಳ್. ಯಾಜ್ಞವಲ್ಕ್ಯರು ಮೈತ್ರಿಗೆ ಹೇಳಿದ ಅಧ್ಯಾತ್ಮದ ಮಾತಿದು. ಕೇಳು, ನೆರೆ ಕೇಳು. ದೇವರ ಕೇಳುವಲ್ಲ, ನೆರೆ ಕೇಳು, ಕೇಳುದುದನೊಮ್ಮೆ ಅರಿ. ಏನು ಕೇಳಿದೆಯಲ್ಲ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋ. ಅರಿದುದನೊಮ್ಮೆ ಮರೆಯದಿರು. ಏನ್ ತಿಳ್ಕೊಂಡು ಹತ್ರ ಒಂದ ತಿಳ್ಕೊಂಡಿ ಇಲ್ಲ, ಅದಷ್ಟ ಸಾಕು. ಅದನ್ನ ಜೀವನದಾಗ ಅಳವಡಿಸು. ಗುರು ಹಂಗೇಳ ನಿನಗ ಏನ್ ಹೇಳ್ತಾನೆ ಗುರು? ವಾಯುಗುಣವ ಸರ್ಪಬಲ್ಲುದು. ಹಾವಿಗೆ ಅಲರ್ರುಣಿ ಅಂತಾರ. ಅಲರ್ ಅಂದ್ರೆ ಗಾಳಿ. ಏನ್ ಬಿಸಾಕತೈತಿ ಅಲರ್ ಅಂತಾರ. ಅಲರ್ ಶರಣರ ವ್ಯಾಖ್ಯಾ ಇದು. ಹಾವಿಗೆ ಇನ್ನೊಂದು ತಿಳ್ಕೋಬೇಕು ನೀವು. ಯಾವ ತತ್ತಿಯಿಂದ ಜನ್ಮ ತಾಳ್ತಾವ ಅವು ಯಾವತ್ತೂ ಹಾಲನ್ನ ಕುಡಿಯೋದಿಲ್ಲ. ಏನ್ರಿವ? ಹಾಲು ಕುಡಿಯೋದಿಲ್ಲ. ತತ್ತಿಯಿಂದ ಹುಟ್ಟಿದ್ದು. ಹಾವು ತತ್ತಿಯಿಂದ ಹುಟ್ಟುತ್ತದೆ, ಮರಿ ಹಾಕೋದಿಲ್ಲ, ಅದು ತತ್ತಿ ಹಾಕ್ತದೆ.
ಹಲ್ಲಿ ತತ್ತಿ ಹಾಕ್ತದೆ. ಹಾವಿನ ಆಹಾರ ಹಾಲಲ್ಲ. ಆದರೂ ನೀವು ಪಂಚಮಿಯಾಗ ಹಿರಿಯಾರ ಪಾಲ್, ಅವನ ಪಾಲ್, ಅಪ್ಪನ ಪಾಲ್, 1 ಲೀಟರ್ ಹಾಲ್ ಮಣ್ಣು ಪಾಲ್. ಆಸ್ಪತ್ರೆಯಲ್ಲಿ ನರಳಾಡುತ್ತಿರುವ ದಿಕ್ಕಿಲ್ಲದ ರೋಗಿಗಳಿಗೆ ಹಾಲು ಕುಡಿಸ ಬನ್ನಿ. ಆದ್ರೆ ಅದರ ಮುಂದಿಡೋದು ಅಪ್ಪೋರು ಎಷ್ಟು ಬುದ್ಧಿವಂತರು ಗೊತ್ತಾ ನಿಮಗೆ? ಬಸವಣ್ಣನವರು ಕಲ್ಲನಾಗರ ಕಂಡರೆ ಹಾಲ ನೆರೆಯೆಂಬರು. ಅಲ್ಲೇ ಇರೋದು ನಿಮ್ದೆಲ್ಲ. ನಿಜವಾದ ಹಾವು ಏನಾದರೂ ಈ ಸಂದರ್ಭದಾಗ ಇಲ್ಲಿ ಬಂದ್ರೆ, ಈಗ ಹಾಲು ತರ್ತೀರೇನು? ಹೋಗಿ 1 ಲೀಟರ್. ದಿಟದ ನಾಗರ ಕಂಡರೆ ಕೊಲ್ಲೆಂಬರು, ಉಂಬಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವಾ ಹಿಡಿವರು. ನೋಡ್ರಿ ಹೆಂಗೈತಿ. ಉಣ್ಣುವ ಜಂಗಮ ಮನೆಗೆ ಬಂದ್ರ ಏನಂತೀರಿ? ನಾಳೆ ಬಾ ಅಂತೀರಿ. ನಿಮ್ಮೂರಾಗಲ್ಲ, ನಮಗಂತೂ ಎಲ್ಲ ಚಲೋ ಮಾಡಿರ್ಬಿಡು. ಬೇರೆದವ್ರ ನಿಮ್ಮೂರು ಬಿಟ್ಟು ಹೇಳ್ತೀನಿ ನಾನು. ನಮ್ಗೆ ಎಷ್ಟು ಚಲೋ ಮಾಡಿರಿ ಅಂದ್ರೆ, ನಾವು 4 ಮಂದಿ ಒಂಥರ ಆಗಿಬಿಟ್ಟಿವಿ. ಅವೊಂಥರ ಆಗ್ಯಾನ, ಇವೊಂಥರ ಆಗ್ಯಾನ, ನಾನು ಥರ ಆಗೇನಿ, ಈತನೊಂಥರ ಆಗ್ಯಾನ. ಏನು ಮಾಡೋದು ಹೇಳಿ? ಹಂಗೆ ಉಣಿಸಿರಿ ನೀವು ಮುದ್ದೇನು ಮಾಡೋದು? ಏನದು? ಈ ರೇಷ್ಮೆ ಹುಳ ಜ್ವರಕ್ಕೆ ಕೂತಾವತ್ತಾರ, ಗೊತ್ತೈತಿ ನಿಮಗೆ? ಜ್ವರಕ್ಕೆ ಕುಂತಾವಂದ್ರೆ ಅವು ತತ್ತಿ ಇದು ನಮ್ಮ ಗೂಡು ಕಟ್ಟಾಗ ಹೆಂಗಿರುತ್ತೆ ಹಂಗಾಗಿಬಿಟ್ಟೈತಿ ನಮಗೆಲ್ಲ. ಉಂಬಜಂಗಮ ಬಂದರೆ ನಡೆ ಎಂಬರು. ಆಕೆ ಕಲ್ಯಾಣದ ಎಂದ ಒಬ್ಬ ಭಿಕ್ಷಾ ಬಿಡಕ್ಕೆ ಬಂದಿದ್ದಂತ ರಾಣೆಬೆನ್ನೂರಾಗ ಬೀಸು ಕಲ್ ತಗೊಂಡು ಹಾಡ್ತಿದ್ಲತ್ತ. ಏನ ಮಾಡ? ಕಲ್ಯಾಣದಣ್ಣ ಬಾರಣ್ಣ ನಮ್ಮನೆಗೆ ಬಂದು ಉಂಡು ಹೋಗಣ್ಣ ಅಂತ ಹಾಡ್ತಿದ್ಲತ್ತ. ಯಾರು ಒಬ್ರು ನೀಡ್ಲಿಲ್ಲತ್ತ ರಾಣೆಬೆನ್ನೂರ. ಈ ಹೆಣ್ಮಗಳು ಹಾಡಿ ನೀಡ್ತಾಳಂದ್ರೆ ಭಾರಿ ಆತಿ. ಮನಿ ಪ್ರವಚನ ಕೇಳಿ ಪರಿವರ್ತನ ಆಗ್ಯಾಳಂತೇಳಿ ಬಾಗಲ್ದಾಗ ಬಂದು ನಿಂತವ, ನಾ ಕಲ್ಯಾಣದಿಂದ ಬಂದಿನಿವ, ಭಿಕ್ಷಾ ನೀಡುವ. ಯಪ್ಪ ನಾನು ಹಾಡು ಮುಗೋದಿಲ್ಲ, ಒಂದು ಹಾಡ ಪೂರ್ಣ ಮಾಡ್ತೀನಿ ಕೇಳಂದ್ರೆ ಹಾಡಿ ನೀಡ್ತಾಳಂತ ತಿಳ್ಕೊಂಡು, ಕಲ್ಯಾಣದಣ್ಣ ಬಾರಣ್ಣ ನಮ್ಮನೆಗೆ ಬಂದು ಉಂಡು ಹೋಗಣ್ಣ, ಹಾಡುವುದು ನನ್ನ ಚಟಕಣ್ಣ ನಡಿ ನಿನ್ನ ಮಠ ಕಣ್ಣ. ಇವನಿ ಚಟಕ ಹಾಡಕತ್ತೇನ? ಹ್ಞೂ ಯಪ್ಪ ನಡಿ ಅಂದ್ಲಕ್ಕೆ. ಉಣ್ಣದ ಲಿಂಗಕ್ಕೆ ಹಂಗ ಹಿಡಿದ ಗುಡಿಗೆ ತರಾಕ ಇಟ್ಟಿಟ್ಟ ಇಲಿ ಮರಿ ಅಂತಾವು, ಕಡಬ ಕರ್ಚಿಕಾಯಿ ಇಷ್ಟೇ ಇರ್ತಾವ. ಮೂಗ್ನಾಗರೆ ಹಾಕೋಬೇಕು, ಕಿವ್ಯಾಗರೆ ಹಾಕೋಬೇಕು. ಆದ್ರೆ ನಿಮ್ಮ ಜಗಲಿ ಮ್ಯಾಗ ನೋಡ್ಬೇಕು, ಅಂಗೈದಪ್ಪ ಹೋಳಿಗೆ ಅಪ್ಪ. ಯಾಕಂದ್ರೆ ಅಲ್ಲೇ ಉಳಿತಾವ. ಬಹಳ ಜಾಣ್ರಿ ನೀವು. ಜಗತ್ತಿನೊಳಗೆ ಎಲ್ಲರೂ ಟೊಪ್ಪಿಗೆ ಹಾಕೋದು ನಾ ನೋಡಿನಿ, ದೇವರಿಗೆ ಟೊಪ್ಪಿಗೆ ಹಾಕೋರು ಭಕ್ತರು ನೀವು ಭಾರಿ ಜನ. ಮತ್ತೆ ನಿಮಗಿಂತ ಜಾನ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಒಮ್ಮನವಾದರೆ ನುಡಿವಾ, ಇಮ್ಮನವಾದರೆ ನುಡಿಯ ಮಹಾದೇವ ಶೆಟ್ಟಿ. ಭಾಳ ಜಾನದಾನ ದೇವ್ರವ. ಅವ್ನು ಗೊತ್ತೈತಿ ನಮಗೆ, ನೀವು ಹಿಂಗೆ ಮಾಡ್ತೀರದು ಗೊತ್ತೈತಿ. ಹಂಗ ಮಾಡೋರು ನೀವು. ದೊಡ್ಡ ನಿಮಗೆ ಸಣ್ಣ ಅವ್ರಿಗೆ ಭಾರಿ ಇರ್ತದೆ. ನೋಡ್ಬೇಕಂದ್ರೆ ಭಾಳ ವಿಚಿತ್ರ ನಡೆದಿರ್ತದ ಆಟ. ಇಂಥದ್ರಾಗ ನಾವು ಹಾದೀವಿ. ಎಲ್ಲದ್ರಾಗೂ ಮೋಸ.